ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಗುರುವಾರದ ಎಪಿಸೋಡಿನ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ದಾರೆ ನಮ್ಮ ಜಿಯೋ ಹಾಟ್ಸ್ಟಾರ್ ಅವರು. ನನಗೆ ನೋಡೋಂತೂ ತುಂಬ ಖುಷಿ ಆಯಿತು. ಏಕೆಂದರೆ ಜಿಯೋ ಹಾಟ್ಸ್ಟಾರಲ್ಲಿ ಯಾಕಪ್ಪ ನಾನು ಪ್ರೋಮೋನೇ ಬಂದಿಲ್ವಲ್ಲ ಅನ್ಕೊಳ್ತಾ ಇದ್ದೆ. ಯಾಕೋ ಜಿಯೋ ಹಾಟ್ಸ್ಟಾರ್ನ ಇನ್ಸ್ಟಾಗ್ರಾಮಲ್ಲಿ ಓಪನ್ ಮಾಡಿ ನೋಡಿದೆ. ಅವಾಗ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಕ್ಯೂಟ್ ಆಗಿದೆ. ನನಗೆ ಇನ್ನೊಂದು ಏನು ಗೊತ್ತಾ, ಅಷ್ಟು ಒಳ್ಳೊಳ್ಳೆ ಕಂಟೆಂಟ್ ಇದೆ ಲೈವಲ್ಲಿ. ಯಾಕೆ ಆಯ್ತಾ ಕಲರ್ಸ್ ಕನ್ನಡ ವಾಹಿನಿಯವರು ಪ್ರೋಮೋ ಆಗ್ತಿಲ್ಲ, ನನಗಂತೂ ಅರ್ಥ ಆಗ್ತಿಲ್ಲ. ಇವತ್ತು ಈ 2 ಪ್ರೋಮೋ ಹಾಕಿದ್ದಾರೆ ಸ್ನೇಹಿತರೆ, 2 ಕೂಡ ಅಶ್ವಿನಿ ಗೌಡಕ್ಕೆ ಸಂಬಂಧಪಟ್ಟಿದ್ದೆ. ಬೇರೆ ಪ್ರೋಮೋನೇ ಇಲ್ವಾ? ನೀವೇ ಯೋಚನೆ ಮಾಡಿ. ಬೇರೆ ಕಂಟೆಸ್ಟೆಂಟ್ಗಳು ಏನು ಕಂಟೆಂಟೇ ಕೊಡ್ತೀವಿ. ಎಷ್ಟು ಕಂಟೆಂಟ್ ಇದೆ ಗೊತ್ತಾ ಲೈವಲ್ಲಿ ಹೋದ್ರೆ. ನಂಗೆ ಗೊತ್ತಿಲ್ಲ, ನನಗೆ ಬಿಗ್ ಬಾಸ್ ಟೀಮು ಯಾಕೆ ಅಶ್ವಿನಿ ಗೌಡಂದೇ ಪ್ರೋಮೋ ಹಾಕಿ ನಮ್ಮನ್ನು ಸಾಯಿಸ್ತಿದೆ ಅಂತ. ಇಲ್ಲ, ಪ್ರೋಮೋನೇ ಹಾಕಕ್ಕೆ ಹೋಗ್ಬೇಡಿ ಆಯ್ತಾ. ಪ್ರೋಮೋ ಹಾಕಿ ನಮ್ಮನ್ನು ಸಾಯಿಸೋದ್ಕಿಂತ ಪ್ರೋಮೋನೇ ಹಾಕಕ್ಕೆ ಹೋಗ್ಬೇಡಿ ಅಂತೀನಿ. ಓಕೆ, ಈ ಪ್ರೋಮೋ ಏನಪ್ಪ ಅಂತ ಅನ್ನೋದಾದರೆ, ನಮ್ಮ ರಕ್ಷಿತಾ, ನಮ್ಮ ಉತ್ತರ ಕರ್ನಾಟಕದ ಹುಡುಗ ಮಾಳು ಗಾರ್ಡನಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಆ ಕಡೆ ರಘು ಕೂಡ ಇರ್ತಾರೆ. ನಮ್ಮ ಯಾರೋ ರಕ್ಷಿತಾ, ನಮ್ಮ ತುಳುನಾಡಿನ ಹುಡುಗಿ ರಕ್ಷಿತಾ ನಮ್ಮ ಮಾಳು ಅವ್ರಿಗೆ ಹೇಳ್ತಿರೋದು, ಅಣ್ಣ ನೀವು ಸಾಂಗ್ ಮಾಡ್ತಿರಲ್ವಾ, ನಿಮಗೆಲ್ಲರಿಗೂ ಗೊತ್ತು ನಮ್ಮ ಮಾಳು ಅವರು ಅವರೇ ಒಂದು ಆಲ್ಬಮ್ ಸಾಂಗ್ ಮಾಡ್ತಾರೆ. ಅವರೇ ಲಿರಿಕ್ಸ್ ಎಲ್ಲ ಬರೆದು ಸಾಂಗು ಕೊರಿಯೋಗ್ರಫಿ ಎಲ್ಲ ಮಾಡಿ ಅವರೇ ಒಂದು ಇಂಡಿವಿಜುವಲ್ ಸಾಂಗ್ಗಳು ಮಾಡ್ತಾ ಇರ್ತಾರೆ. ನಾ ಡ್ರೈವರ ಅನ್ನೋ ಸಾಂಗು ಅದು ಎಷ್ಟೋ ಮಿಲಿಯನ್ಗಳನ್ನ ದಾಟಿ ಹೋಗ್ತಾ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ. ಅದಕ್ಕೆ ಮಾಳು ಅವರಿಗೆ ನಮ್ಮ ರಕ್ಷಿತಾ ಹೇಳ್ತಾರೆ, ಅಣ್ಣ ನೀವು ಸಾಂಗ್ ಮಾಡ್ತೀರಲ್ವಾ, ಅದಕ್ಕೆ ನನ್ನನ್ನು ಹೀರೋಯಿನ್ ಆಗಿ ಮಾಡ್ತೀರಾ ಅಂತ. ಅದಕ್ಕೆ ನಮ್ಮ ಮಾಳು ಹೇಳ್ತಾರೆ, ಹೀರೋಯಿನ್ ಅಲ್ಲ, ನೀನು ನನ್ನ ತಂಗಿ ಪಾತ್ರ ಮಾಡು ಅಂತ. ಸಾಂಗಲ್ಲ, ಅದು ಹೀರೋಯಿನ್ ಆಗಬೇಕು ಅಂತ ರಕ್ಷಿತಾ ಹೇಳ್ತಾರೆ. ಅದಕ್ಕೆ ಮಾಳು ಅವ್ರು ಹೇಳ್ತಾರೆ, ಖಂಡಿತವಾಗ್ಲೂ ಮಾಡ್ತೀನಿ ನಾನು, ನೀನು ಹೊರಗಡೆ ಬಂದಮೇಲೆ ನಿನಗಾಗಿ ನಾನು ಒಂದು ಸಾಂಗ್ ಮಾಡ್ತೀನಿ ಅನ್ನೋದನ್ನು ಮಾಳು ಅವರು ರಕ್ಷಿತಾಗೆ ಪ್ರಾಮಿಸ್ ಮಾಡ್ತಾರೆ. ಅಂದರೆ ರಕ್ಷಿತನಿಗೆ ಹೇಳ್ತಾರೆ, ನಾನು ಒಂದು ಸಾಂಗನ್ನು ನಿನಗೋಸ್ಕರ ಮಾಡ್ತೀನಿ, ನೀನು ಅದರಲ್ಲಿ ಹೀರೋಯಿನ್ ಆಗಿರುವಂತೆ ನಿನಗೋಸ್ಕರ ನಾನು ಒಂದು ಸಾಂಗ್ ಮಾಡ್ತೀನಿ ಅಂತ ಮಾಳು ಅವರು ಹೇಳ್ತಾರೆ. ನನಗೆ ಮಾಳು ಮತ್ತು ರಕ್ಷಿತಾ ಇವರಿಬ್ಬರ ಬಾಂಧವ್ಯ ನನಗೆ ತುಂಬ ಇಷ್ಟ. ನನಗೆ ಮಾಳು ಕೂಡ ತುಂಬ ಇಷ್ಟ. ನನಗೆ ಡೇ 1ನಿಂದ ಜೆನ್ಯೂನಿಟಿ, ಮಾಳು ಅಲ್ಲಿರುವಂತಹ ಇನೋಸೆಂಟು, ಆ ಜೆನ್ಯೂನಿಟಿ. ಏಕೆಂದರೆ ಮಾಳುಗೆ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಫೇಮಸ್ ಇದೆ ಅನ್ನೋದು ಆಯಿತಾ ಎಲ್ಲರಿಗೂ ಗೊತ್ತಿರೋ ವಿಷಯ. ಯೂಟ್ಯೂಬ್ ಓಪನ್ ಮಾಡಿದರೆ ಮಾಳು ಅವ್ರದ್ದು ಆಯಿತಾ ಹಾಡುಗಳು ಬರ್ತಾನೇ ಇರ್ತವೆ. ಅಂಥದ್ರಲ್ಲಿ ಏನೂ ಗತ್ತು ಇಲ್ಲದೇನೆ, ಏನು ಜಂಬ ಇಲ್ಲದೇನೆ ಒಬ್ಬ ಸೀದಾ ಹುಡುಗನಾಗಿರುವಂತಹ ಮಾಳು ಕಂಡ್ರೆ ನನಗೆ ಎಲ್ಲಿಲ್ಲದ ಪ್ರೀತಿ. ನಾನು ಯಾವಾಗಲೂ ಮಾಳು ಅಂದರೆ ನನಗೊಂಥರ ಕ್ರಶ್ಶು, ಒಂದು ಸಾಫ್ಟ್ ಕಾರ್ನರು. ಯಾಕೆಂದರೆ ಒಬ್ಬ ಮನುಷ್ಯ ಜೆನ್ಯೂನ್ ಆಗಿದ್ದಾನೆ ಅಂದರೆ ನಾನು ಅಂಥವ್ರನ್ನ ತುಂಬ ಪ್ರೀತಿ ಮಾಡ್ತೀನಿ ಆಯಿತಾ. ಮಾಳು ಮತ್ತು ರಕ್ಷಿತನ ವಿಷಯಕ್ಕೆ ಬಂದರೆ ಇಬ್ಬರೂ ಅಷ್ಟೇ ಬಿಗ್ ಬಾಸ್ ಮನೇಲಿ ಇಬ್ಬರಿಗೂ ಕೂಡ ಏನೂ ಗೊತ್ತಿಲ್ಲ. ಪಾಪ ಯಾವುದೋ ಒಂದು ಮೂಲೆಯಲ್ಲಿ ಮಾತಾಡ್ಕೊಂಡು ಕೂತಿರ್ತಾರೆ. ಅವ್ರು ಯಾರ ಬಗ್ಗೆನೂ ಮಾತಾಡಲ್ಲ, ಒಂಥರ ಇನ್ನೋಸೆಂಟಾಗಿ ಅನ್ನಿಸ್ತಾರೆ. ನನಗೆ ರಕ್ಷಿತನ್ನ ನಿನ್ನೆಯಿಂದ ನನಗೆ ನೋಡಿದ್ರೆ ಪಾಪ ಅವಳಿಗೆ ಯಾವಾಗ ರಘು ಅವ್ರು ನಾಮಿನೇಟ್ ಮಾಡ್ತಾರೆ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಒಳಗಡೆ ಅವಳಿಗೆ ನೋವಿದೆ, ಅಳಣ ಅನ್ನಿಸ್ತಾ ಇದೆ. ಬಟ್ ಅದನ್ನು ಹೊರ್ಗಡೆ ತೋರಿಸ್ಕೊಂಡಂಗೆ ಅದು ಹ್ಯಾಪಿಯಾಗಿರೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ರಘು ಹತ್ರನೂ ಕೂಡ ಮಾತಾಡ್ತಿದ್ದಾಳೆ, ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ. ಈ ಒಂದು ಕಾನ್ವರ್ಸೇಷನಲ್ಲಿ ಮಾಳುಗೆ ಹೇಳ್ತಾಳೆ ರಕ್ಷಿತಾ, ನನ್ನ ಅಪ್ಪನ ಸ್ಥಾನ ರಘು ಅವ್ರು ಮಾಡಲಿ ಅಂತ. ಅಂದರೆ ರಘು ಸರ್ ಮಾಡಲಿ, ನನ್ನ ಅಪ್ಪನ ಸ್ಥಾನನ ರಘು ಸರ್ ಮಾಡಲಿ ಅಂತ ಕಾಮಿಡಿ ಮಾಡ್ತಾಳೆ. ಅಂದರೆ ನೋಡಿ, ರಘು ಮತ್ತು ರಕ್ಷಿತರ ಮಧ್ಯ ಏನೇ ಒಂದಿರಲಿ, ಆದರೆ ರಕ್ಷಿತಾ ರಘು ಅವ್ರನ್ನ ಎಲ್ಲೂ ಬಿಟ್ಕೊಡ್ತಾ ಇಲ್ಲ. ಎಲ್ಲೂ ಕೂಡ ರಘು ಅವ್ರನ್ನ ನಾಮಿನೇಟ್ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ಎಲ್ಲೂ ಒಬ್ಬರ ಹತ್ರ ಕೂಡ ಅವಳು ಡಿಸ್ಕಸ್ಸೇ ಮಾಡಲಿಲ್ಲ. ಅಟ್ಲೀಸ್ಟ್ ನಾನು ರಕ್ಷಿತನ ಜಾಗದಲ್ಲಿ ನಾನಿದ್ದಿದ್ರು ಕೂಡ ಖಂಡಿತವಾಗ್ಲೂ ಒಂದಿಬ್ಬರ ಹತ್ರ ಡಿಸ್ಕಸ್ ಮಾಡಿರ್ತಾ ಇದ್ದೆ. ಈಗ ನಮ್ಮ ನೋವನ್ನ ನಮಗೆ ಹೊರಗೆ ಹಾಕೋ ಅಂಥದ್ದು ಆಯಿತಾ, ಅದು ಹಾಕಲಿಲ್ಲ ಅಂದರೆ ನಮ್ಗೆ ತುಂಬ ನೋವಾಗುತ್ತಲ್ವಾ. ಅಟ್ಲೀಸ್ಟ್ ನಾನು ಯಾರ ಹತ್ರನಾದರೂ ಹೇಳ್ತಾ ಇದ್ದೆ, ಇಲ್ಲ ಮಾಡೋರ ಹತ್ರ ಹೇಳ್ತಾ ಇದ್ದೆ, ಇಲ್ಲ ಗಿಲ್ಲಿ ನಟನ ಹತ್ರ ಹೇಳ್ತಾ ಇದ್ದೆ. ಯಾರು ನಮಗೆ ಕಂಫರ್ಟ್ ಝೋನ್ ಆಗಿ ಫೀಲ್ ಆಗ್ತಾರೆ ಖಂಡಿತವಾಗ್ಲೂ ನಾವು ಅಂಥವ್ರ ಹತ್ರ ಹೇಳ್ತಾ ಇದ್ದೆ. ಬಟ್ ರಕ್ಷಿತಾ ಎಲ್ಲೂ ಕೂಡ ನನಗೆ ಆಯಿತಾ ರಘು ಸರ್ ನನ್ನನ್ನು ಡೈರೆಕ್ಟ್ ನಾಮಿನೇಟ್ ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ, ನಂಗೆ ತುಂಬ ನೋವಾಗ್ತಾ ಇದೆ, ಯಾಕಂಗೆ ಮಾಡಿದ್ರು ಅಂತ ಒಬ್ಬರ ಹತ್ರ ಕೂಡ ಒಂದು ಮಾತು ಕೂಡ ಮಾತನಾಡಲಿಲ್ಲ. ಅದು ರಕ್ಷಿತಾ ಅಂದರೆ. ರಕ್ಷಿತಗಿರುವ ಮೆಚುರಿಟಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಯಾಕೆಂದರೆ ಅವಳು ತುಂಬ ಓವರ್ ಡ್ರಾಮಾ, ತುಂಬ ಆಯಿತಾ ಕಂಟೆಂಟಿಗೋಸ್ಕರವಾಗಿ ಏನೋ ಮಾಡೋದು ಹಂಗೆ ಯಾವತ್ತೂ ಮಾಡಿಲ್ಲ. ಮಾಳು ಮತ್ತು ರಕ್ಷಿತಾ ಇಬ್ಬರು ಕೂಡ ಸೇಮ್ ಕ್ಯಾರೆಕ್ಟ್ರು. ಪ್ರೇಕ್ಷಕರು ನಮಗೆ ಓಟ್ ಹಾಕ್ತಾರಾ, ನಾವು ಕರೆಕ್ಟಾಗಿದ್ದೀವ, ನಾವು ಬಿಗ್ ಬಾಸ್ ಮನೇಲಿ ಕರೆಕ್ಟಾಗಿದ್ದು ನಮಗೆ ಓಟ್ ಹಾಕ್ತಾರಾ, ನಾವು ಇರೋಣ. ಪ್ರೇಕ್ಷಕರಿಗೆ ಯಾವಾಗ ನಾವು ಮಾಡಿದ ತಪ್ಪು ಅನಿಸುತ್ತೆ ನಮಗೆ ಓಟ್ ಹಾಕಲ್ಲ, ನಮ್ಮನ್ನು ಅವಾಗ ಹೊರ ಕಳಿಸ್ತಾರ, ಹೋಗೋಣ. ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ನಮ್ಮ ಮಾಳು ಮತ್ತು ರಕ್ಷಿತಾ. ನಂಗೆ ನಿಜವಾಗ್ಲೂ ಅವರಿಬ್ಬರ ಫ್ರೆಂಡ್ಶಿಪ್ಪು, ಆ ಅಣ್ಣ ತಂಗಿ ಬಾಂಡು ಅಂದರೆ ನಂಗೆ ತುಂಬ ಖುಷಿ ಆಯ್ತು. ಅಂದರೆ ನಡೀಲಿ ಒಂದು ಆಯಿತಾ
ತುಳುನಾಡಿನ ಹುಡುಗಿ, ಒಬ್ಬ ಖಡಕ್ ಉತ್ತರ ಕರ್ನಾಟಕದ ಹುಡುಗ. ಆ ಇಬ್ಬರ ಕಾಂಬಿನೇಷನ್, ಇಬ್ಬರ ಮಾತುಕತೆ ತುಂಬ ಸ್ವೀಟ್ ಆಗಿರುತ್ತೆ. ಇಬ್ಬರು ಕೂಡ ತುಂಬ ಜೆನ್ಯೂನು. ದಯವಿಟ್ಟು ಮಾಡುವವರು ಕೂಡ ಈ ವಾರ ನಾಮಿನೇಷನಲ್ಲಿದ್ದಾರೆ. ಮಾಡುವವರೆಗೂ ಕೂಡ ಓಟ್ ಹಾಕಿ, ಮಾಡುವವರು ಕೂಡ ಕೊನೆ ತನಕ ಬಿಗ್ ಬಾಸ್ ಮನೇಲಿ ಇರಲಿ. ಯಾಕೆಂದರೆ ಜೆನ್ಯೂನ್ ಆಗಿ ಇರೋರು, ನಾಟಕ ಮಾಡ್ದಂಗೆ ಆಯಿತಾ, ತುಂಬ ಜೆನ್ಯೂನ್ ಆಗಿ ಗೇಮ್ ಆಡೋರು ಖಂಡಿತವಾಗ್ಲೂ ಬಿಗ್ ಬಾಸ್ ಮನೇಲಿ ಕೊನೆ ತನಕ ಹೋಗಬೇಕು. ರಕ್ಷಿತನಿಗೂ ಓಟ್ ಹಾಕಿ, ರಕ್ಷಿತಾ ಮಾಡು ಇಬ್ಬರಿಗೂ ಓಟ್ ಹಾಕಿ ಅಂತೀನಿ. ಅಕಸ್ಮಾತ್ ಎಲ್ಲಾದರೆ ನಮ್ಮ ಮಾಡುವವರು ನಮ್ಮ ರಕ್ಷಿತನ ಇಟ್ಕೊಂಡು ಒಂದು ಸಾಂಗ್ ಮಾಡೋದಾದರೆ ಅದಕ್ಕೆ ಹೀರೋ ಆಗಿ ನಮ್ಮ ಗಿಲ್ಲಿ ನಟನ ಹಾಕೊಳ್ಳಿ ಅಂತೀನಿ. ಯಾಕೆ ಗೊತ್ತಾ, ಗಿಲ್ಲಿ ನಟ ಮತ್ತು ರಕ್ಷಿತಾ ಅವರ ಕಾಂಬಿನೇಷನಲ್ಲಿ ಒಂದು ಸಾಂಗ್ ಬಂದಿದ್ದೆ ಆದರೆ, ಒಂದು ಪ್ರೈವೇಟ್ ಆಲ್ಬಮ್ ಬಂದಿದ್ದೆ ಆದರೆ ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ಸೂಪರ್ ಆಗಿರುತ್ತೆ. ಯಾಕೆಂದರೆ ಗಿಲ್ಲಿ ನಟ ಮತ್ತು ರಕ್ಷಿತನಿಗೆ ಒಂದು ವೈಬ್ ಇದೆ, ಅವರಿಬ್ಬರಿಗೂ ಒಂದು ವೈಬ್ ಇದೆ. ಅದನ್ನು ಗಿಲ್ಲಿ ನಟ ಅರ್ಥ ಮಾಡ್ಕೋಬೇಕು. ರಕ್ಷಿತನಿಗೆ ಭಾರಿ ಇಷ್ಟ ಗಿಲ್ಲಿ ನಟನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಆ ಗಿಲ್ಲಿ ಕಾಮಿಡಿನ ಆಯಿತಾ ಎಂಜಾಯ್ ಮಾಡೋದು. ನೀವು ಎಲ್ಲಾದರೂ ನೋಡಿಬೇಕಾದ್ರೆ ರಕ್ಷಿತಾ ನಮ್ಮ ಗಿಲ್ಲಿನ ಅಡ್ಮೈರ್ ಮಾಡ್ತಾ ಇರ್ತಾರೆ. ನೀವು ಇದನ್ನು ಅಬ್ಸರ್ವ್ ಮಾಡಿದಿರೋ ಇಲ್ವೋ, ನಾನು ಖಂಡಿತವಾಗ್ಲೂ ಅಬ್ಸರ್ವ್ ಮಾಡಿದ್ದೀನಿ. ಗಿಲ್ಲಿ ನಟನ ತುಂಬ ಅಡ್ಮೈರ್ ಮಾಡ್ತಾರೆ ರಕ್ಷಿತಾ. ಅದನ್ನ ನೋಡಿ ನನಗೆ ಖುಷಿ ಆಗುತ್ತೆ. ನಾವು ಮಾಡೋರೆಲ್ಲರೂ ಒಂದು ಸಾಂಗ್ ಮಾಡೋದಾದರೆ ದಯವಿಟ್ಟು ನಮ್ಮ ಗಿಲ್ಲಿ ನಟನ ಹೀರೋ ಮತ್ತು ನಮ್ಮ ರಕ್ಷಿತನ ಹೀರೋಯಿನ್ ಇಟ್ಕೊಂಡು ಒಂದು ಸಾಂಗ್ ಮಾಡಿ ಅಂತೀನಿ. ನನಗೆ ಈ ಪ್ರೋಗ್ರಾಮ್ ಅನ್ನೋದು ತುಂಬ ಒಂದು ಹ್ಯಾಪಿ ಖುಷಿ ಆಯ್ತು. ಯಾಕೆಂತಂದರೆ ಯಾವಾಗಲೂ ಬರೀ ಅಶ್ವಿನಿ ಗೌಡನ್ನ ನೋಡಿ ಸಾಕಾಗೋಯ್ತು. ಇದೇನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು. ಹಾಗಾಗಿ ವಿಡಿಯೋ ಮಾಡಿದ್ರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.